ನಾನ್ ಬರೋ ಅಷ್ಟೊತ್ತಿಗೆ ಈ ಫೈಲಿಗೆ ಸೈನ್ ಆಗಿರ್ಬೇಕು. ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ನೀನ್ ಏನೇ ಮಾಡಿದ್ರು ಅದು ವ್ಯರ್ಥ. ವ್ಯರ್ಥ ನೋಡೋಣ ಯಾವ್ದು ವ್ಯರ್ಥ ಅಂತ. ಈಗ ಹೋಗ್ತೀನಿ. ನಾನ್ ಬರೋ ಅಷ್ಟೊತ್ತಿಗೆ ಸೈನ್ ಆಗಿರ್ಬೇಕು. ಅಪರೂಪಕ್ಕೆ ನಿಮ್ಮ ಆಫೀಸ್ ತನಕ ಬಂದಿದ್ದೀನಿ. ನನ್ನ ಜೊತೆ ಮಾತಾಡ್ತಾ ಸುಮ್ಮನೆ ಇದ್ದೀರಲ್ಲ, ಯಾಕೆ? ನನ್ನ ಜೊತೆ ಮಾತಾಡ್ಸೋಕ್ಕೆ ಇಷ್ಟ ಇಲ್ವಾ? ನಿಮ್ಮ ಜೊತೆ ಮಾತಾಡೋದಕ್ಕೆ ನಂಗೆ ತುಂಬ ಇಷ್ಟ ಇದೆ. ಆದರೆ ಬಾಸ್ ಕಂಡ್ರೆ ಭಯನ? ಡೋಂಟ್ ವರಿ, ಗೋಲಿ ಹೊಡಿಬೇಕು. ಇಲ್ಲಿ ತನಕ ಬಂದಿದ್ದೀನಿ, ನನ್ನ ಗಮನಿಸ್ಕೊಳಲ್ವಾ? ಗಮನಿಸ್ಕೊತೀನಿ. ಇನ್ನು ಮುಂದೆ ನೀವು ಹೀಗೆ ನನ್ನ ಗಮನಿಸ್ಕೊಂತೀರಾ? ಖಂಡಿತ. ಆದರೆ ಬಾಸ್ ನಿಮ್ಮ ಕೈ ಕೊಟ್ಟಿರೋ ಫೈಲ್ನ ನೀವು ಗಮನಿಸ್ಕೊಂತೀರಾ? ಓ ಖಂಡಿತ. ಬಾಯ್, ಸಿ ಯು ಸೂನ್. ಬಾಯ್. ಆರ್ತಿ ಅವ್ರೆ, ಸ್ವಾತಿ ಯಾಕೆ ಇದ್ದಕ್ಕಿದ್ದಾಗೆ ಶೋಭನ್ ಮನೆಗೆ ಹೋದ್ಲು? ಅಮ್ಮ ಮನೇಲಿ ಒಬ್ಬರೇ ಇರ್ತಾರಲ್ಲ, ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಕಳಿಸ್ಕೊಟ್ಟೆ. ಸ್ವಾತಿ ಅಮ್ಮನ ಮನೇಲಿರೋ ವಿಷಯ ಆದಿತ್ಯಂಗೆ ಗೊತ್ತಿಲ್ಲ ಸೂರ್ಯವ್ರೆ. ಒಳ್ಳೇದಾಯ್ತು. ಪರ್ಮನೆಂಟಾಗಿ ಅಲ್ಲೇ ಇರೋದಕ್ಕೆ ಹೇಳಿ. ಇಲ್ಲ ಅವ್ರ ಅಜ್ಜಿ ಬಂದ್ಮೇಲೆ ಒಟ್ಟಿಗೆ ಊರಿಗೆ ಹೋಗೋದಕ್ಕೆ ಹೇಳಿ. ಈ ಕಡೆ ಮಾತ್ರ ತಲೆ ಹಾಕ್ಬಾರ್ದು. ಏನು ಮಾತಂತ ಆಡ್ತೀಯ ಆರ್ಯ? ಅವಳನ್ನ ಎಷ್ಟೊಂದು ಪ್ರೀತಿ ಮಾಡ್ತಿದ್ದೆ ನೀನು. ಅವಳನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಮುಂಚೆ ಅರ್ಥ ಆಗಿರ್ಲಿಲ್ಲ, ಈಗೆಲ್ಲ ಅರ್ಥ ಆಗಿದೆ. ಅದಕ್ಕೆ ಈಗ ಹೇಳ್ತಿರೋದು ನಾನು. ಏನೋ ನಿನ್ನ ಮಾತಿನ ಅರ್ಥ? ಅಂದರೆ ಅವಳು ಒಳ್ಳೆಯವಳಲ್ಲ ಅಂತಲ್ಲ? ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅವಳು ಒಳ್ಳೆಯವಳ ಕೆಟ್ಟವಳ ಅಂತ. ಆರ್ಯ, ಮಾತಿನ ಮೇಲೆ ನಿಗಾ ಇರಲಿ. ಸ್ವಾತಿ ಕೆಟ್ಟ ಹುಡುಗಿ ಅಲ್ಲ. ಅವಳು ಕೆಟ್ಟ ಹುಡುಗಿ ಅಂತ ಗೊತ್ತಾಗತ್ತೆ ನಿಂಗೆ ಇಷ್ಟು ದಿನ ಬೇಕಾಯ್ತಾ? ಹೌದು ಕಣೋ, ಅವಳಿಗೆ ಮನೆಯವ್ರ ಮೇಲೆ ಕನ್ಸರ್ನ್ ಇದೆ. ನೀನು ಸ್ವಾತಿನ ಇಷ್ಟಪಡೋದಕ್ಕಿಂತ ಮುಂಚೆನೆ ಅವಳು ಈ ಮನೆ ಸೊಸೆ ಆಗಬೇಕು ಅಂತ ನಾನು ಆರ್ತಿಯವ್ರು ಮಾತಾಡ್ಕೊಂಡಿದ್ವಿ, ಗೊತ್ತಾ? ನಿಮ್ಮ ಆಸೆನ ಇವತ್ತೇ ಕೈ ಬಿಡಿ. ನಾನು ಸ್ವಾತಿ ಮದುವೆ ಆಗೋದು ಕನ್ಸಲ್ಲಷ್ಟೇ. ಸ್ವಾತಿನೇ ಈ ಮನೆ ಸೊಸೆ ಆಗೋದು ಅಷ್ಟೇ. ಏನೋ ಡೀಪ್ ಡಿಸ್ಕಷನ್ ನಡೀತಾ ಇರೋಗಿದೆ. ಏನಿಲ್ಲ ಕಣೋ, ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಬಾ ಕೂತ್ಕೊಂಡು ಊಟ ಮಾಡೋ. ಬೇಡಮ್ಮ, ವಿರೋಧಿಗಳ ಮುಂದೆ ಊಟ ಮಾಡಿದ್ರೆ ಅನ್ನ ಗಂಟಲಲ್ಲಿ ಇಳಿಯಲ್ಲ. ಸ್ವಾತಿ ಕಲಿ ಊಟನ ರೂಮಿಗೆ ಕಳಿಸು. ಅದೇ ಸ್ವಾತಿ ಮನೇಲಿಲ್ಲ. ಏನೋ ಸ್ವಾತಿ ಮನೇಲಿಲ್ವಾ? ಎಲ್ಲಿಗೆ ಹೋದ್ಲು? ಅವ್ರ ಅಜ್ಜಿ ಕಡೆಯವ್ರು ಬಂದಿದ್ರು ಕಣೋ. 2 ದಿನ ಮಟ್ಟಿಗೆ ಅವಳನ್ನ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಹೋಗ್ಲಿ ಬಿಡು. ನಮ್ಮನ ಗಂಡಸನ್ನ ನಂಬ್ಕೊಂಡ್ರೆ ಇನ್ನೇನಾಗುತ್ತೆ? ಮದ್ವೆ ಆಗ್ತೀನಿ ಅಂತ ನಂಬಿಸಿ ಕೈ ಕೊಟ್ರೆ ನೆಮ್ಮದಿ ಎಲ್ಲಿಂದ ನಮ್ಮ ಸಿಗುತ್ತೆ? ಅಂತ ಬುದ್ಧಿ ಇರೋದು ನಿನಗೆ, ನನಗಲ್ಲ. ಮನೆಗೆ ಶಾಸ್ತ್ರಿಗಳು ಬಂದಾಗ ಇದ್ದಕ್ಕಿದ್ದಾಗ ಮದುವೆ ಬೇಡ ಅಂದಿದ್ದು ನಾನಲ್ಲ, ನೀನು. ಅಟ್ಲೀಸ್ಟ್ ನಾನು ಎಂಗೇಜ್ಮೆಂಟ್ ಆಗೋದಕ್ಕೂ ಮುಂಚೆನೆ ಮದುವೆ ಬೇಡ ಅಂತ ಹೇಳ್ತಿದ್ದೀನಿ. ನಿಂತರ ಹುಡುಗಿನ ಹಸ ಮನೆ ಮೇಲೆ ಕೂರ್ಚಿ ಕೈ ಎತ್ತಿಲ್ಲ. ಆರ್ಯ, ಕೂಗ್ಬೇಡ. ಫಸ್ಟ್ ನಿನ್ ತಪ್ಪನ್ನ ಅರಿವು ಮಾಡ್ಕೊ, ಆಮೇಲೆ ನನಗೆ ಬುದ್ಧಿ ಹೇಳ. ಊಟ ಮಾಡಪ್ಪ. ಬೇಡಮ್ಮ. ನೋಡ್ದೆ ನಿನ್ ಮಗ ಹೇಗೆ ಹೇಳ್ಬಿಟ್ಟೋದ ಅಂತ? ಅದರಲ್ಲಿ ಏನಿದೆ ಬೇಜಾರು ಮಾಡ್ಕೊಳ್ಳೋವಂಥದ್ದು?
ಅವ್ನು ಹೇಳಿದ ಸರಿಯಾಗಿದೆ. ನೀನು ಹಾಗೆ ಹೇಳ್ತೀಯಲ್ಲಮ್ಮ. ನಾನು ಮದುವೆ ಏನಕ್ಕೆ ಬೇಡ ಅಂತ ನಿಂಗೆ ಆದಿ, ಈಗ ಹಳೆ ವಿಷಯ ಎಲ್ಲ ಏನು ಬೇಡ. ಮೊದಲು ಕೂತ್ಕೊಂಡು ಊಟ ಮಾಡ ಬಾ. ಕೂತ್ಕೊಂಡೆ. ತಟ್ಟೆ ಮುಂದೆ ಸುಮ್ಮನೆ ಕೂತ್ಕೊಳ್ಬಾರ್ದು, ಊಟ ಮಾಡು. ಹೇಳು ಜಾಸ್, ಏನ್ ಸಮಾಚಾರ? ಆಡಿ, ನಂಗೊಂದು ಇನ್ಫಾರ್ಮೇಶನ್ ಬೇಕಿತ್ತು ಕಣೋ, ಅದಕ್ಕೆ ಫೋನ್ ಮಾಡಿದೆ. ಅದೇನ್ ಇನ್ಫಾರ್ಮೇಶನ್ ಬೇಕೋ ಕೇಳು, ಫಟಾಫಟ್ ಅಂತ ಹೇಳ್ತೀನಿ. ಅದು ನನ್ನ ಫ್ರೆಂಡ್ USA ಇಂದ ಫೋನ್ ಮಾಡಿದ್ಲು. ಅವಳಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಒಂದು ಆರ್ಟಿಕಲ್ ಬರಿಬೇಕಿತ್ತಂತೆ, ಅದಕ್ಕೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ಓ ಹೋಲ್ಡ್ ಆನ್, ನಿನಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆರ್ತಿ ಟೀಚರ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಅಮ್ಮ ಜಾಸ್. ಹಲೋ, ಹೇಳಿ ಜಾಸ್. ಹಾಯ್ ಅಮ್ಮ. ಅಮ್ಮ ಅದೇ ನೋಡು, ನೀನೇನು ವರಿ ಮಾಡ್ಕೊಳ್ಬೇಡ. ನಿನ್ಗೇನು ಇನ್ಫಾರ್ಮೇಶನ್ ಬೇಕೋ ಅದು ನಾನು ಕೊಡ್ತೀನಿ. 2 ದಿನ ನಮ್ಮಲ್ಲಿ ಬಂದಿದ್ಬಿಡು. ಸರಿ ಅಮ್ಮ. ಸರಿ ಬಾ. ಬಾಯ್. ಅವರಿಬ್ರು ಒಬ್ರಿಗೊಬ್ರು ಮಾತಾಡಲ್ಲ. ಅದು ಅಲ್ಲದೆ ಅವರಿಬ್ರು ಜೊತೆಗಿಲ್ಲ ಆರ್ಯ. ಅದು ಅಲ್ಲದೆ ನನ್ಗೆ ಅವ್ರ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ನಾನು ಅವ್ರನ್ನ ಮರಿಬೇಕು ಅಂತ ಇದ್ದೀನಿ. ಪದೇ ಪದೇ ಅವ್ರ ಬಗ್ಗೆ ಜ್ಞಾಪಿಸ್ಬೇಡಿ. ನಂಗೆ ಅವ್ರ ಸವಾಸನೆ ಬೇಡ. ಏನು ಮಾಡ್ತಾ ಇದೀಯಾ? ಅಮ್ಮ ಅದು ನನಗೆ ಗೊತ್ತು ಕಣ, ಸ್ವಾತಿನ ತುಂಬ ಮಿಸ್ ಮಾಡ್ಕೋತಾ ಇದೆಯಲ್ವಾ? ಅವಳ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ. ಯಾಕೆ ಮದುವೆನ ಬೇಡ ಅಂತ ಹೇಳಿದೆ? ಈ ರೀತಿ ಒಳಗೊಂದು ಹೊರಗೊಂದು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಆರ್ಯ. ಸ್ವಾತಿ ಒಂದು ದಿನ ಕಾಣಿಸ್ತಾ ಇರೋದಕ್ಕೆ ಎಷ್ಟೊಂದು ಚಡ್ಪಡಿಸ್ತಾ ಇದೆಯಾ. ಆಗಲೇ ಅವಳು ರೂಮಿಗೆ ಬಂದಿದ್ಯಾ. ಅವಳನ್ನು ನೋಡಬೇಕು ಅಂತ ಅನಿಸಿದ್ರೆ ಶೋಭಾಜಿ ಮನೇಲಿದ್ದಾಳೆ. ಅವಳನ್ನೊಂದು ಸರಿ ನೋಡ್ಕೊಂಡು ಬಾ. ಹಾಲು ಕುಡಿ. ಹಾಲಲ್ಲಿ ಸಕ್ಕರೆ ಕಡಿಮೆ ಇದೆ ಅಂತ ಮಾತ್ರ ಹೇಳ್ಬೇಡ. ಸ್ವಾತಿ ಮನೇಲಿಲ್ಲ. ಚಕ್ರಿ, ನೀವ್ ಮಾಡ್ಕೊಡೋ ಕಾಫಿ ಎಷ್ಟ್ ಇಷ್ಟ ಅಂದ್ರೆ ಸ್ಟಾರ್ ಹೋಟ್ಲಲ್ ಮಾಡ್ಕೊಟ್ರು ಇಷ್ಟ ಆಗಲ್ಲ. ಅಷ್ಟು ಚೆನ್ನಾಗಿ ಮಾಡ್ತೀನ ಕಾಫಿ. ಹೂ ಮತ್ತೆ ಜಾಸ್ಮಿನ್, ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಐ ಆಮ್ ಸೋ ಎಕ್ಸೈಟೆಡ್. ಏನಾಯ್ತೆ? ಏನ ವಿಷಯ? ಇವತ್ತು ನಿಮ್ಮ ಅಣ್ಣ ಬಂದಿದ್ರು. ಅದು ಅಲ್ಲದೆ ನನಗೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ? ನಿಮ್ ಮುಂದೆ ಇನ್ನೂ ಚೆನ್ನಾಗಿ ಮಾತಾಡ್ತೀನಿ ಅಂದ್ರು. ಅವ್ರ ಮಾತು ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಡಿ ಬ್ರದರ್ ನಿನ್ನ ಅಷ್ಟೊಂದು ಖುಷಿಯಾಗಿ ಮಾತಾಡ್ಸಿದ್ನ? ಇವತ್ತು ಅವ್ರು ನಮ್ಮ ಆಫೀಸ್ಗೆ ಒಂದ್ ಫೈಲ್ ತಗೊಂಡ್ ಬಂದಿದ್ರು, MLA ಸರ್ ಹತ್ರ ಸಿಗ್ನೇಚರ್ ಹಾಕ್ಸೋದಿಕ್ಕೆ. ಆದ್ರೆ ಅವ್ರ ತಂದೆ ವೆರಿಫಿಕೇಶನ್ ಇಲ್ದೆ ಸೈನ್ ಮಾಡಲ್ಲ ಅಂದ್ರು. ವೆರಿಫಿಕೇಶನ್ಗೋಸ್ಕರ ಆ ಫೈಲು ನನ್ನ ಹತ್ರ ಬಂತು. ಆಗ ನಿಮ್ಮ ಅಣ್ಣ ಫೈಲ್ ಬಗ್ಗೆ ಮಾತಾಡ್ತಾ ನನ್ನನ್ನು ವಿಚಾರಿಸ್ಕೊಂಡ್ರು. ವಾವ್, ಇದೇ ಒಳ್ಳೆ ಸಮಯ ಕಣೆ ನೀನ್ ಆಡಿ ಬ್ರದರ್ಗೆ ಇನ್ನೂ ಹತ್ರ ಆಗೋದಕ್ಕೆ. ಯು ಆರ್ ರೈಟ್ ಜಾಸ್.
ಆದರೆ ಸೂರ್ಯ ಅವರು ಆ ಫೈಲ್ ವೆರಿಫಿಕೇಶನ್ ಆಗಬೇಕು ಅಂತ ಹೇಳಿದ್ದಾರೆ ಅಂದಮೇಲೆ ಅವರ ಫೈಲ್ಗೆ ಸೈನ್ ಹಾಕೋದು ಡೌಟು ಅನ್ಸುತ್ತೆ ಅಲ್ವಾ? ಇಲ್ಲ ಅಣ್ಣ, ಸೂರ್ಯ ಸರ್ ಹಾಗೆ ಹೇಳ್ಬೋದು ಅಷ್ಟೇ. ಆದ್ರೆ ಆ ಫೈಲಲ್ಲಿ ಏನು ಫಾಲ್ಟ್ ಇಲ್ಲ ಅಂದ್ರೆ ಖಂಡಿತ ಸೈನ್ ಮಾಡ್ತಾರೆ. ಇಲ್ಲೇ ನೀ ತಪ್ಪಾಗಿ ಯೋಚನೆ ಮಾಡ್ತಿರೋದು. ಸೂರ್ಯ ಅವರು ಈ ಥರದ ವಿಷಯಗಳಲ್ಲಿ ತುಂಬ ಸ್ಟ್ರಿಕ್ಟ್ ಅನನ್ಯ. ನೋಡು, ನಿನಗೆ ಆಡಿ ಪ್ರೀತಿ ಸಿಗಬೇಕು ಅಂತಂದ್ರೆ ನೀನು ಹೇಗಾದರೂ ಮಾಡಿ ಸೂರ್ಯ ಅವ್ರ ಹತ್ರ ಆ ಫೈಲ್ಗೆ ಸೈನ್ ಹಾಕ್ಸ್ಲೇಬೇಕು. ಒಂದು ವೇಳೆ ನೀನು ಆ ಫೈಲ್ನ ಮೂವ್ ಮಾಡದೆ ಅಂತ ಇಟ್ಕೋ, ಆಡಿ ದೃಷ್ಟಿಲಿ ನೀನು ತುಂಬ ಗ್ರೇಟ್ ಆಗ್ತೀಯ, ಅವನ ಪ್ರೀತಿಗೆ ತುಂಬ ಹತ್ರ ಆಗ್ತೀಯ. ಆದ್ರೆ ಆ ಫೈಲಲ್ಲಿ ಏನಾದ್ರೂ ಫಾಲ್ಟ್ ಇದ್ರೆ? ವೆರಿ ಸಿಂಪಲ್, ನೀನೇ ಕರೆಕ್ಷನ್ ಮಾಡಿಬಿಡು. ನೀನು ಏನಾದರೂ ಮಾಡು, ಒಟ್ಟಿನಲ್ಲಿ ಸೂರ್ಯ ಅವ್ರ ಹತ್ರ ಆ ಫೈಲ್ಗೆ ಸೈನ್ ಹಾಕ್ಸ್ಲೇಬೇಕು. ನಿನಗೆ ಆಡಿ ಪ್ರೀತಿ ಸಿಗಬೇಕು ಅಂತಂದರೆ ನೀನು ಆಡಿಗೆ ಈ ಸಹಾಯ ಮಾಡಲೇಬೇಕು. ಹೌದು ಕಣೆ ಅನನ್ಯ, ನೀನ್ ಚಕ್ರಿ ಹೇಳ್ದಾಗೆ ಮಾಡು, ಆಗ ಆಡಿ ನಿನ್ನ ಖಂಡಿತ ಇಷ್ಟಪಡ್ತಾನೆ. ಸರಿ, ನಾನು ಹೇಗಾದ್ರೂ ಮಾಡಿ ಸೂರ್ಯ ಸರ್ ಹತ್ರ ಸಿಗ್ನೇಚರ್ ಹಾಕ್ಸ್ತೀನಿ. ಎಸ್, ವೆರಿ ಗುಡ್. ಸರಿ, ನೀನು ಈ ಕೆಲ್ಸನ್ ಮಾಡು, ನಾನು ಆಡಿ ಮನೆಗೆ ಹೋಗಿ ಆರ್ತಿ ಅಮ್ಮನ ಒಪ್ಪಿಸ್ತೀನಿ. ಚಕ್ರಿ, ನನ್ ಡ್ಯಾಡ್ ಹತ್ರ ಹೋಗಿ ಆಡಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಓಕೆ, ಬಾಯ್. ನಾನು ಸೃಷ್ಟಿ ಮಾಡಿರೋ ಚಕ್ರವ್ಯೂಹದಲ್ಲಿ ಒಬ್ಬೊಬ್ಬರಾಗೆ ಹೋಗಿ ಹೋಗಿ ಬೀಳ್ತಾ ಇದ್ದೀರ. ನಾನೇನು ಮಾಡಲಿ? ನನ್ನ ಗುರಿ ಸಾಧನೆಗೆ ನಿಮ್ಮಗಳ ತಲೆ ದಂಡ. ಡ್ಯಾಡ್, ನಾನು ನಾಳೆ ಆಡಿ ಮನೆಗೆ ಹೋಗ್ಬೇಕು ಅಂತಿದ್ದೀನಿ. ಸ್ವಲ್ಪ ದಿವಸ ಅಲ್ಲೇ ಇರ್ಬೇಕು ಅಂತಾನು ಡಿಸೈಡ್ ಮಾಡಿದ್ದೀನಿ. ಏನು, ಸ್ವಲ್ಪ ದಿವಸ ಅಲ್ಲೇ ಇರಬೇಕು ಅಂತ ಇದೆಯಾ? ಜಾಸ್ಮಿನ್, ನೀನೇನೋ ಬ್ರದರ್ ಅಂತಿದ್ಯಾ, ಸರಿ. ಆ ಮನೆಯವರೆಲ್ಲ ನಿನ್ನ ಪರಿಚಯ, ನಿನ್ನ ಹತ್ರ ಚೆನ್ನಾಗಿದ್ದಾರೆ, ಅದು ಸರಿ. ಅವರೆಲ್ಲ ನಮಗ್ ಪರಿಚಯ ಇಲ್ಲ. ಅವ್ರು ಏನು ಎತ್ತ ಅಂತ ಗೊತ್ತಾದ್ರೆ ತಾನೆ ನಿನ್ನ ಅಲ್ಲಿ ಕಳ್ಸೋದಕ್ಕೆ ಮನ್ಸು ಮಾಡೋದು. ಅಜ್ಜಿ, ಹಾಗೆಲ್ಲ ಹೇಳ್ಬೇಡಿ ಅಜ್ಜಿ. ನನ್ಗೆ ಆ ಮನೆ ಬೇರೆ ಅಲ್ಲ, ಈ ಮನೆ ಬೇರೆ ಅಲ್ಲ. ಡ್ಯಾಡ್, ಆಡಿ ಅವ್ರ ಅಮ್ಮ ಇದಾರಲ್ಲ, ಅವ್ರು ನನ್ಗೂ ಅಮ್ಮ ಇದ್ದಾಗೆ. ನನ್ನನ್ ಎಷ್ಟ್ ಪ್ರೀತಿ ಮಾಡ್ತಾರ ಗೊತ್ತಾ? ಅದೆಲ್ಲ ಸರಿ ಜಾಸ್ಮಿನ್, ಆದರೆ ನೀನು ಅಷ್ಟು ದಿವಸ ಅವ್ರ ಮನೇಲಿ ಯಾಕೆ ಇರಬೇಕು? ಈಗ ಹೋಗಿ ಮಾತಾಡಿಸ್ಕೊಂಡ್ ಬಾ. ಅವ್ರು ಹೇಗಿದ್ರು ಇದೇ ಊರಲ್ಲಿ ತಾನಿರೋದು, ದಿನ ಅವ್ರ ಮನೆಗೆ ಹೋಗ್ಬಾ. ಡ್ಯಾಡ್, ನಾನ್ ಅವ್ರ ಮನೆಗೆ ಸುಮ್ನೆ ಮಾತಾಡ್ಕೊಂಡ್ ಬರೋದಕ್ ಹೋಗ್ತಾ ಇಲ್ಲ. ನಾನೊಂದು ಆರ್ಟಿಕಲ್ ಬರೀತಾ ಇದ್ದೀನಿ ಭಾರತೀಯ ಸಂಸ್ಕೃತಿ ಬಗ್ಗೆ. ಇದ್ರ ಬಗ್ಗೆ ಆಡಿ ಅವ್ರ ಅಮ್ಮಂಗೆ ತುಂಬಾ ಚೆನ್ನಾಗಿ ಗೊತ್ತಿದ್ಯಂತೆ. ಅದನ್ನ ತಿಳ್ಕೊಂಡ್ ಬರೋದಕ್ ಹೋಗ್ತಾ ಇದ್ದೀನಿ. ಪ್ಲೀಸ್ ಡ್ಯಾಡ್, ಪರ್ಮಿಷನ್ ಕೊಡಿ. ಅಲ್ಲ ಜಾಸ್ಮಿನ್, ಶಶು, ಅವಳು ಹೋಗ್ ಬರ್ಲಿ ಬಿಡೋ. ನೀನು ತಿಳ್ಕೋಬೇಕು ಅಂತಿದ್ದಾಳೆ, ಹೋದ್ರೇನೀಗ ಹೋಗ್ಲಿ. ಅಲ್ಲ, ನಿನಗೆ ನಿನ್ ಮಗಳ ಬಗ್ಗೆ ನಂಬಿಕೆ ಇದೆ ತಾನೆ? ಅವಳಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಹೋಗಿ ಬರ್ಲಿ ಬಿಡು. ಸರಿ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಥ್ಯಾಂಕ್ ಯು ಡ್ಯಾಡ್, ಬಾಯ್. ಯಾಕತ್ತೆ ಹೀಗೆ ಮಾಡಿದೆ? ಯಾಕೆ ಅವಳು ಹೋಗೋದಕ್ಕೆ ಪರ್ಮಿಷನ್ ಕೊಡಿಸ್ದೆ? ಜಾಸ್ಮಿನು ಈ ಮನೆಯಿಂದ ಹೊರಗಡೆ ಹೋದ್ರೆ ಅನನ್ಯ ಒಬ್ಳೆ ಆಗ್ತಾಳೆ. ಅವಳು ಒಬ್ಳೆ ಇದ್ದಾಗ ಅವಳನ್ನ ನಮ್ಮ ಹತ್ರ ಮಾಡ್ಕೋಬಹುದು. ಅವಳು ನಮ್ಗೆ ಹತ್ರ ಆದಾಗ ತಾನೆ ನಮ್ಗೊಳ್ಳೇದಾಗೋದು. ನಾಳೆ ಮತ್ತೆ ನೀನ ಮನೆಗೆ ಹೋಗ್ಬೇಕು. ನಾನು ಹೋಗ್ಬೇಕಾ ಮನೆಗೆ? ನಾನು ಹೋಗೋದಿಲ್ಲ. ಆ ಮುಸುಣಿಗಳು ನೋಡಕ್ ನನ್ನ ಕೈನಲ್ಲಿ ಆಗಲ್ಲ. ಏಯ್, ನಾನು ಹೇಳಿದ್ದನ್ನಷ್ಟೇ ನೀನು ಮಾಡ್ಬೇಕು. ನೋಡೋ, ನಾನು ಎಲ್ಲಿಗೆ ಹೋಗು ಅಂತ ಹೇಳ್ತೀನೋ ಅಲ್ಲಿಗೆ ಹೋಗೋದೇ ನಿನ್ನ ಕೆಲ್ಸ. ಹೆಚ್ಚಿಗೆ ಮಾತು ಬೇಡ. ಅಲ್ಲಮ್ಮ, ಅದು ಅಲ್ಲ ಮನು ಇಲ್ಲ, ಇಲ್ಲ ಮನು ಇಲ್ಲ. ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಸರಿಮ್ಮ. ಹಲೋ, ಹೇಳಿ. ನನಗೆ ಫೋನ್ ಮಾಡಬೇಡ ಅಂತ ಹೇಳಿ ಈಗ ನೀವೇ ಫೋನ್ ಮಾಡಿದ್ದೀರಾ?
ಸರಿ, ಅದೇನು ಹೇಳಿ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ, ಎಷ್ಟು ಬೇಗ ಮನೆಯವರು ಬೀದಿಗೆ ಬರ್ತಾರೋ ಅಂತ. ಸರಿ, ಆಯಿತು, ಹಾಗೆ ಮಾಡ್ತೀನಿ. ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನಿನ್ಗೆ ಯಾರು ಫೋನ್ ಮಾಡಿದ್ದು? ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಹೇಳಿದ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಅದು ಹಾಗಲ್ಲ. ತಲೆ ಹರಟೆ ಬೇಡ. ಅದೇನಿದ್ರು ಆ ಸೂರ್ಯನ ಮನೇಲಿ ಇಡ್ಕೊ. ಬರೀ ಮೂಗು ಬಸ್ವಿ ತರ ತಲೆ ಅಲ್ಲಾಡ್ಸೋದಲ್ಲ. ನಾನು ಹೇಳಿದ ಕೆಲಸ ನೀನೇನಾದ್ರೂ ಮಾಡಿಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದು ಏನು ಮಾಡ್ಬೇಕು ಹೇಳಮ್ಮ, ಮಾಡ್ತೀನಿ. ನೀನು ಮತ್ತೆ ಆ ಮನೆಗೆ ಹೋಗಿ ನಿಶ್ಚಿತಾರ್ಥನ ಮಾಡೋದಕ್ಕೆ ಹೇಳು. ಅಕಸ್ಮಾತ್ ಅವ್ರೇನಾದ್ರೂ ಆಗಲ್ಲ ಅಂತ ರಾಗ ಗೀಗ ಹೇಳಿದ್ರೆ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಲಾಟೆ ಮಾಡು. ಆ ಮನೆ ಶಾಂತಿ ಕೆಡಿಸೋದಿಕ್ಕೆ ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡು. ಸಣ್ಣ ಪುಟ್ಟ ವಿಷಯದಕ್ಕೆಲ್ಲ ಕಿರ್ಚಾಡು, ಗಲಾಟೆ ಮಾಡು, ಜಗಳ ಮಾಡು. ಹಾಗೆ ಮಾಡಿದ ಮಾತ್ರಕ್ಕೆ ಅವರು ನಿಶ್ಚಿತಾರ್ಥಕ್ಕೆ ಒಪ್ಕೊಂತಾರ? ಅವ್ರೇನಾದ್ರೂ ಒಪ್ಕೊಂಡಿಲ್ಲ ಅಂದ್ರೆ ಸೂರ್ಯ ಮತ್ತೆ ಆರ್ತಿ ಊರವ್ರ ಮುಂದೆ ಎಲ್ಲ ಎಂಗೇಜ್ಮೆಂಟ್ಗೆ ಮತ್ತೆ ಮದುವೆಗೆ ಒಪ್ಕೊಂಡಿದ್ದೀವಿ ಅಂತ ಅವ್ರ ಬಾಯಿಂದನೇ ಬರೋ ಹಾಗೆ ಮಾಡು. ಅದು ಸರಿ, ಆದರೆ ಅವರು ಜನಗಳ ಮುಂದೆ ಬಂದು ನನ್ನ ಮೊಮ್ಮಗಳ ಮದುವೆ ಆಗ್ತೀನಿ ಅಂತ ಒಪ್ಕೊಂತಾರ? ಅದೆಲ್ಲ ಸಾಧ್ಯವಿಲ್ಲ. ಮನುಷ್ಯ ಕೆಡಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಅದನ್ನೇ ಹೇಗೆ ಅಂತ ಕೇಳ್ತಾ ಇರೋದು. ನಾನು ನಿನ್ನಷ್ಟು ಬುದ್ಧಿವಂತಲಲ್ಲ. ನಾನು ಮುದುಕಿ, ನೀನು ಬೆರಳು ತೋರಿಸು, ನಾನು ಹಸ್ತನ ನುಂಗ್ಬಿಡ್ತೀನಿ. ಸರಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅಷ್ಟೇ ತಾನೇ, ಪಾತ್ರಧಾರಿಗಳನ್ನ ನೀನು ಕಳಿಸ್ತಾ ಇದ್ದೀಯ, ನಾನು ನಾಟಕ ಆಡಿಸ್ಬೇಕು. ನಿನ್ನ ಕೆಲಸ ಆಯಿತು ಅಂತ ತಿಳ್ಕೊ. ಸ್ವಲ್ಪ ಫೋನ್ ಕೊಡು, ನನ್ನ ಮೊಮ್ಮಗಳಿಗೆ ಫೋನ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊತೀನಿ. ಯಾಕೆ ನಿನ್ನ ಫೋನ್ ಇಲ್ವಾ? ನನ್ನ ಫೋನ್ ಇದ್ರೆ ನಾನು ನಿನ್ಯಾಕೆ ಕೇಳ್ತಾ ಇದ್ದೆ? ಹೆಚ್ಚು ಬುದ್ಧಿವಂತಿಕೆ ಬೇಡ. ಏನೇನಾದರೂ ಫೋನ್ ಮಾಡೋ ಹಾಗಿದ್ರೆ ಇಲ್ಲಿ ಇನ್ನೊಂದು ಫೋನ್ ಇದೆ, ಅದ್ರಲ್ಲಿ ಹೋಗಿ ಮಾಡು. ಆಯಿತು. ನನ್ನ ಬಾಳಿಗೆ ಬೆಂಕಿ ಇಟ್ಟು ಮನೆನ ಬೂದಿ ಮಾಡದೆ ಹೋದ್ರೆ ನನಗೆ ನೆಮ್ಮದಿ ಇರಲ್ಲ. ನಾನಿಲ್ಲಿ ಸಂಕಟ ಪಡ್ತಿದ್ರೆ ನೀವೆಲ್ಲ ಅಲ್ಲಿ ನೆಮ್ಮದಿಯಾಗಿರ್ತೀರಾ? ನೋ, ನಾನು ಹಾಗಾಗದೆ ಬಿಡಲ್ಲ. ನಿಮ್ಮ ಆಸ್ತಿ ಪಾಸ್ತಿ ಎಲ್ಲಾನು ಕಳ್ಕೊಂಡು ಬೀದಿಗೆ ಬೀಳೋ ಹಾಗೆ ಮಾಡೇ ಮಾಡ್ತೀನಿ. ನನಗೆ ಮೋಸ ಮಾಡಿದ್ದ ಅವನನ್ನ, ಅವನಿಗೆ ಸಪೋರ್ಟ್ ಮಾಡಿದ ನಿಮ್ಮನ್ನ ಸರ್ವನಾಶ ಮಾಡೇ ಮಾಡ್ತೀನಿ. ಅದೇ ನನ್ನ ಗುರಿ, ಅದೇ ನನ್ನ ಉದ್ದೇಶ, ಅದೇ ನನ್ನ ದ್ವೇಷ. ಫೋನ್ ಕೊಡಮ್ಮ ಅಂದರೆ ಕೊಡಲ್ಲ ಅಂತ. ನಾನು ಮಾಡ್ತಾ ಇರೋದು ಈ ಅಮ್ಮನ ಕೆಲಸ ತಾನೇ. ಈ ಸ್ವಾತಿ ಏನು ಮಾಡ್ತಿದ್ದಾಳೋ ಏನೋ, ಈ ಅಮ್ಮ ನೋಡಿದ್ರೆ ಹೋಗಲೇಬೇಕು ಅಂತಾಳೆ. ಸ್ವಾತಿ ನಾನು ಹೇಳಿದ್ದನ್ನು ಅವಳು ತಲೆಗೆ ಹಾಕ್ಕೊಳ್ಳಲ್ಲ. ಯಾರ್ದಿದು ಹೊಸ ನಂಬರು? ಯಾರು ಫೋನ್ ಮಾಡಿರ್ಬೋದು? ಅಜ್ಜಿ ಏನಾದರೂ ಫೋನ್ ಮಾಡಿದಾರಾ? ಅಜ್ಜಿ ಫೋನು ಆರ್ಯ ಅವ್ರ ಮನೇಲೇ ಇತ್ತು. ಅವರು ಬೇರೆ ನಂಬರಿಂದ ಕಾಲ್ ಮಾಡಿರ್ಬೋದು. ಏನು ಹೇಳಿ ಅಜ್ಜಿಗೆ? ಶೋಭಜ್ಜಿ ಮಲಗಿದ್ದಾರೆ ಅನ್ಸುತ್ತೆ. ಹಲೋ, ಯಾರು? ನಾನು ಕಣೆ, ನಿಮ್ಮಜ್ಜಿ. ಅಜ್ಜಿ
ಅಜ್ಜಿ ನೀವ್ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರಿ? ನಾನು ಯಾವಾಗ ಮಾಡಿದ್ರೆ ನಿನಗೇನೆ? ನೀನು ಎಲ್ಲಿದ್ದೀಯಾ? ಯಾಕೆ ಇಷ್ಟು ಮೆತ್ತಿಗೆ ಮಾತಾಡ್ತಾ ಇದ್ದೀಯಾ? ಅಜ್ಜಿ ಅದು ಓ, ಆ ಮೂದೇವಿಗಳು ಇನ್ನು ಯಾರು ಮಲಗಿಲ್ವಾ? ಅಜ್ಜಿ ಅವ್ರನ್ನ ಯಾಕೆ ಹಾಗಂತೀರಾ? ಅವ್ರನ್ನಂದ್ರೆ ನಿನಗೇನೆ? ನಾ ಹೇಳಿದ ಕೆಲಸ ನೀ ಮಾಡ್ದ? ನಿನ್ನ ಲವರು ನಿಶ್ಚಿತಾರ್ಥಕ್ಕೆ ಒಪ್ಕೊಂಡ? ಅವ್ರ ಹತ್ರ ನಾನು ಇನ್ನೂ ಮಾತಾಡಿಲ್ಲ ಅಜ್ಜಿ. ಮಾತಾಡಲಿಲ್ಲ ಅಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೀಯೆ. ಈ ಅಮ್ಮ ನೋಡಿದ್ರೆ ನನ್ನ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾಳೆ. ನೀನು ನೋಡಿದ್ರೆ ಗುಮ್ಮಣ್ ಗುಸ್ಕುನ್ ಥರ ಇದೆಯಾ. ನಿಮ್ಮಿಬ್ಬರ ಮಧ್ಯೆ ಸೇರ್ಕೊಂಡು ನಾನು ಸಾಯ್ತಾ ಇದ್ದೀನಿ. ಎಲ್ಲ ನನ್ನ ಕರ್ಮ. ನಾಳೆ ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ಮನೆಯಲ್ಲಿ ದೊಡ್ಡ ಗಲಾಟೆ ಮಾಡಬೇಕು. ಅದು ನನ್ನಿಂದ ಸಾಧ್ಯ ಇಲ್ಲ ಅಜ್ಜಿ. ನಾನು ಹೇಳ್ದಾಗ ಕೇಳಿದ್ರೆ ಸರಿ, ಇಲ್ಲ ಅಂದರೆ ನಾನು ಆಮೇಲೆ ಏನು ಮಾಡ್ತೀನಿ ಅಂತ ಗೊತ್ತಿದೆಯಲ್ಲ. ನೀನು ಏನು ಮಾಡ್ತೀಯೇನೋ ನನಗೆ ಗೊತ್ತಿಲ್ಲ. ಇನ್ನು 2 ದಿನದಲ್ಲಿ ಆ ಮನೆಯವ್ರನ್ನ ಮದುವೆಗೆ ಒಪ್ಪಿಸ್ಬೇಕಷ್ಟೇ. ಅಜ್ಜಿ ನನ್ನ ಮಾತು ಸ್ವಲ್ಪ ಕೇಳಿ. ನಾನೀಗ ಜಾಸ್ತಿ ಮಾತಾಡಬೇಡ. ಆ ಮನೆಯಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ. ಫೋನು ಕೆಳಗಡೆ ಇಡು. ಈ ದಡ್ಡಿ ನಂಬ್ಕೊಂಡ್ರೆ ಏನು ಕೆಲಸನೂ ಆಗಲ್ಲ.